ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮದರ್ ಸೌಲ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ಒಂದು ಹೊಸ ರೀತಿಯಾಗಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗಲಿ ಅಂತ ನಾನಿವತ್ತು ಏನು ಮಾಡ್ತಾಯಿದ್ದೇನೆ ಅಂತಂದರೆ 6th to 10th ಸಿಲೆಬಸ್ ಅಂದರೆ ಸೋಷಿಯಲ್ ಸೈನ್ಸ್ ಸಿಲೆಬಸ್ನ ನಿಮಗೆಲ್ರಿಗೂ ಹೇಳಬೇಕಂತ ಇಷ್ಟಪಡ್ತೀನಿ. ಈ ಸೆಕ್ಷನಲ್ಲಿ ನಾನು ನಮ್ಮ 6th ಸೆಮಿಸ್ಟರಲ್ಲಿ ಬರುವಂತಹ ಸೋಷಿಯಲ್ ಸೈನ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ನ ಕವರ್ ಮಾಡ್ತೀನಿ. ನಾನಿಲ್ಲಿ ಡೀಪಾಗಿ ಹೋಗಲ್ಲ, ಬಟ್ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇರ್ತಾವಲ್ಲ ಅದರ ಬಗ್ಗೆ ನಾನು ಇವತ್ತಿಲ್ಲಿ ಹೇಳ್ತೀನಿ. ನಮ್ಮ ಯಾವುದೇ IAS ಆಗಿರ್ಬೋದು, KS ಆಗಿರ್ಬೋದು, ಅಥವಾ ನಮ್ಮ TI ಪೋಸ್ಟ್ ಆಗಿರ್ಬೋದು, ಯಾವುದೇ ಪೋಸ್ಟ್ ಆಗಿರ್ಬೋದು, ನಮ್ಮ ಇತಿಹಾಸದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಅನ್ನೋದನ್ನು ನಾವೇನು ಮಾಡೋಣ ಇವಾಗ ನೋಡೋಣ. ನಮ್ಮ 6th ಸ್ಟ್ಯಾಂಡರ್ಡಿನ ಮೊದಲನೇ ಅಧ್ಯಾಯ ಅದು ಭಾರತ ನಮ್ಮ ಹೆಮ್ಮೆ. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಪ್ಪ ಬರ್ತೈತಿ. ಇಲ್ಲೆಲ್ಲ ಮೇನಾಗಿ ಫಸ್ಟ್ ಪೇಜಲ್ಲಿ ಇರೋದು ಯಾವ ಥರ ನಮ್ಮ ಭಾರತ ದೇಶದಲ್ಲಿರೋಂತಹ ಯಾವ ಥರ ಆಡಳಿತ ಐತಿ ಅನ್ನೋದ್ರ ಬಗ್ಗೆನೇ ಐತಿ. ಇನ್ನು ನಾವು ಇಲ್ಲಿ ಇಂಪಾರ್ಟೆಂಟ್ ಮೇನಾಗಿ ನೋಡೋದಂದರೆ ಭರತಖಂಡ ಮತ್ತು ಹಿಂದೂಸ್ತಾನ್, ಇಂಡಿಯಾ ಮತ್ತು ಜಂಬೂದ್ವೀಪ. ಭಾರತ ಒಂದು ವಿಶಾಲವಾದಂಥ ನಾಡು. ಈ ನಾಡು ಭಾರತ ಅಂತ ಹೆಸರು ಯಾಕೆ ಬಂತು, ಇಂಡಿಯಾ ಅಂತ ಹೆಸರು ಯಾಕೆ ಬಂತು, ಯಾಕೆ ಇದನ್ನ ಹಿಂದೂಸ್ತಾನ್ ಅಂತ ಕರೀತಾರೆ, ಯಾರು ಕರೆದ್ರು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಈ ಬುಕ್ಕಲ್ಲಿ ನೀಡಲಾಗಿದೆ. ನಾವು ಮೊದಲೇದಾಗಿ ಭರತಖಂಡ ಅಂತ ಯಾಕೆ ಈ ಭಾರತಕ್ಕೆ ಬಂತು ಅಂತ ನೋಡೋಣ. ಪ್ರಾಚೀನ ಕಾಲದಲ್ಲಿ ಕೂಡ ನಾವಿವಾಗ ಭಾರತ ಅಂತಲೇ ಕರೆಯೋದು. ಪ್ರಾಚೀನ ಕಾಲದಲ್ಲೂ ಕೂಡ ನಮ್ಮ ದೇಶಕ್ಕೆ ಭಾರತ ಅಂತಲೇ ಕರೀತಾ ಇದ್ರು. ಈ ಭಾರತ ಎಂಬ ಹೆಸರು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ನಾವು ನೋಡೋದಾದರೆ ಋಷಭನಾಥ ಅಂತ ಇರ್ತಾನೆ. ಆತನ ಹಿರಿಯ ಮಗನ ಹೆಸರು ಭರತ. ಆತ ಒಬ್ಬ ಓರ್ವ ರಾಜನಾಗಿದ್ದ. ನಮ್ಮ ಭಾರತವನ್ನು ಚೆನ್ನಾಗಿ ಆಡಳಿತ ಕೂಡ ಮಾಡ್ತಾ ಇದ್ದ. ಆತನ ಆಡಳಿತದಲ್ಲಿ ಏನು ಮಾಡಿದ್ರು, ನಮ್ಮ ಭಾರತ ದೇಶವನ್ನು ಭರತ ಆಳಿದ ನಾಡು ಭರತಖಂಡ ಅಥವಾ ಭರತ ವರ್ಷ ಅಂತ ಕರೆದ್ರು. ಇನ್ನು ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿಯ ಜನರೊಂದಿಗೆ ಕಾಂಟ್ಯಾಕ್ಟ್ ಅಂದರೆ ಅವ್ರ ಜೊತೆ ಸಂಪರ್ಕ ಇರೋದ್ರಿಂದ ಅವ್ರು ಏನು ಮಾಡಿದ್ರು ಅಂತಂದ್ರೆ ಅಲ್ಲಿ ಪರ್ಷಿಯನ್ನರ ಅವರನ್ನ ಏನಂತ ಮಾಡಿದ್ರು ಅಂತಂದ್ರೆ ಹಿಂದೂ ಅಂತ ಕರೆದ್ರು. ಸಿಂಧೂ ನದಿಯ ಜನರ ಜೊತೆಗೆ ಪರ್ಷಿಯನ್ನರ ಒಂದು ಕಾಂಟ್ಯಾಕ್ಟ್ ಏನಿತ್ತು, ಅದರಿಂದ ಅವ್ರು ಏನಂತ ಕರೆದ್ರು, ಅವ್ರನ್ನ ಹಿಂದೂ ಅಂತ ಕರೆದ್ರು. ಇನ್ನು ಮುಂದೆ ಗ್ರೀಕರು ಏನಂತ ಕರೀತಾರೆ, ಭಾರತದೊಂದಿಗೆ ಇವರ ಸಂಪರ್ಕ ಕೂಡ ಚೆನ್ನಾಗಿ ಇತ್ತು ಆಗಿನ ಕಾಲದಾಗ ಅಂತಲೇ ಹೇಳ್ಬೋದು. ಇವರು ಹಿಂದೂ ಅನ್ನೋ ಪದವು ಅವ್ರಿಗೆ ಇಂಡು ಅಂತೂ ಆಯಿತು, ಇಂಡು ಅಂತ. ಹಾಗೆಯೇ ಸಿಂಧೂ ನದಿಯು ಇಂಡೀಸ್ ಅಂತ ಬದಲಾವಣೆ ಆಯಿತು. ಇನ್ನು ಮಹಮ್ಮದೀಯರು ಆಕ್ರಮಣದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಯಲ್ಲಿ ಬಂತು. ಈ ದೇಶವನ್ನ ಹಿಂದೂಸ್ತಾನ್, ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಎಂದು ಕೂಡ ಕರೀತಾರೆ. ಯಾರ ಕಾಲದಲ್ಲಿ, ಮಹಮ್ಮದೀಯರ ಕಾಲದಲ್ಲಿ ನಮ್ಮನ್ನ ಹಿಂದೂ ಮತ್ತೆ ಹಿಂದೂ ಧರ್ಮದ ಅಂದ್ರೆ ಹಿಂದೂ ಧರ್ಮ ಅಂತ ಕೂಡ ನಾವೇನ್ ಮಾಡ್ತಾ ಇದ್ರು ಅಂತಂದ್ರೆ ಇದನ್ನ ಕರಿತಾ ಇದ್ರು, ಅಥವಾ ಹಿಂದೂ ಧರ್ಮದವರು ಆಗಿದ್ರಿಂದ ಇವ್ರನ್ನ ಹಿಂದೂಗಳು ಅಂತ ಕರಿತಾ ಇದ್ರು. ಇನ್ನ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಆಂಗ್ಲರು ಕೂಡ ನಮ್ಮ ಭಾರತ ದೇಶವನ್ನ ಸುಮಾರು 200 ವರ್ಷಗಳ ಕಾಲ ಆಡಳಿತವನ್ನ ಮಾಡಿದ್ರು. ಅವರು ನಮ್ಮ ದೇಶವನ್ನ ಇಂಡಿಯಾ ಅಂತ ಕರೆದ್ರು. ಮತ್ತೆ ಹಿಂದೂ ಧರ್ಮವು ನಮ್ಮ ದೇಶದ ಮೂಲ ಇದಾಗೋದ್ರಿಂದ ಇಲ್ಲಿ ಹಿಂದೂಯಿಸಂ ಅಂತ ಕೂಡ ಏನಾಯ್ತು ಅನಿಸಿತು ಅಂತಾನೆ ಹೇಳ್ಬೋದು. ಇನ್ನ ಭಾರತ ದೇಶವನ್ನ ಯಾವ ತರ ಯುರೋಪಿಯನ್ನರು ಬೇರೆ ದೇಶಕ್ಕೆ ಪರಿಚಯ ಮಾಡಿದರು ಅಂದ್ರೆ ನಮ್ಮ ದೇಶದ ಒಂದು ಕಾವ್ಯಗಳಾಗಿರ್ಬೋದು, ನಮ್ಮ ದೇಶದ ಒಂದು ಕೃತಿಗಳಾಗಿರ್ಬೋದು, ಇವುಗಳನ್ನ ಇಂಗ್ಲಿಷಿಗೆ ಬೇರೆ ದೇಶದ ಅಂದ್ರೆ ಯುರೋಪಿಯನ್ನರು ಯಾವ ರೀತಿಯಾಗಿ ಬೇರೆ ದೇಶಕ್ಕೆ ಪರಿಚಿತ ಮಾಡಿದ್ರು ಅನ್ನೋದು ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮೇನ್ ಆಗಿ ಬರೋದು ಯಾರಪ್ಪ ಅಂದ್ರೆ ಜೋನ್ಸ್ ಜೂನಿಯರ್ ಅಂತ ಬರ್ತಾನೆ. ಅವನ ಪೂರ್ತಿ ಹೆಸರು ಏನಪ್ಪ ಅಂದ್ರೆ ವಿಲಿಯಂ ಜೋನ್ಸ್ ಜೂನಿಯರ್ ಅಂತ. ವಿಲಿಯಂ ಜೋನ್ಸ್ ಜೂನಿಯರ್ ಏನ್ ಮಾಡ್ತಾನಂದ್ರೆ ಇವನು ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶನಾಗಿದ್ದ. ಒಬ್ಬ ಮೇಧಾವಿ, ಸಂಸ್ಕೃತ ಕಲಿತಿ ಕೂಡ ಅಂತಾನೆ ಹೇಳ್ಬೋದು. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ನುಡಿದನು. ಜೊತೆಗೆ ಭಾರತ ದೇಶದ ಒಂದು ಸಾಹಿತ್ಯ ಅಧ್ಯಯನ ಮಾಡುವುದರ ಮೂಲಕ ಅದನ್ನು ಅಧ್ಯಯನ ಮಾಡೋದಕ್ಕಿಂತಲೇ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದಂಥವ್ರು ಯಾರಪ್ಪ ಅಂತಂದ್ರೆ ವಿಲಿಯಂ ಜೋನ್ಸ್ ಜೂನಿಯರ್ ಅಂತ. ಇವನೊಬ್ಬ ಯುರೋಪಿಯನ್. ಈತ ಏನು ಮಾಡಿದ ಅಂದ್ರೆ ಫಸ್ಟ್ ಟೈಮ್ ನಮ್ಮ ಭಗವದ್ಗೀತೆ ಏನೈತೆ ಅಲ್ವಾ, ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಭಾಷಾಂತರವನ್ನಾಗಿ ಮಾಡಿದ. ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಅಂದ್ರೆ ಕನ್ವರ್ಟ್ ಆದಂತಹ ಒಂದು ಮೊದಲ ಕೃತಿ ಅಂತಾನೆ ಹೇಳ್ಬೋದು, ಟ್ರಾನ್ಸ್ಲೇಷನ್ ಮಾಡಿತು. ಇನ್ನ ವಿಲಿಯಂ ಜೋನ್ಸ್ ಜೂನಿಯರ್ ಏನ್ ಮಾಡ್ತಾನೆ, ನಮ್ಮ ಭಗವದ್ಗೀತೆ ಜೊತೆಗೆ ಶಾಕುಂತಲಾ
ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸಿ ಸೊ ಬೇರೆ ಬೇರೆ ಜನರಿಗೂ ಕೂಡ ನಮ್ಮ ಸಂಸ್ಕೃತಿ ಅರ್ಥ ಆಗೋದಕ್ಕೆ ಮೇನ್ ಒಂದು ಬ್ರಿಡ್ಜ್ ಆದ ಅಂತಲೇ ಹೇಳ್ಬೋದು. ಸೊ ಇನ್ನು ಜೊತೆಗೆ ಸೊ ಯುರೋಪಿಯನ್ನರ ನಂತರ ಫ್ರೆಂಚರಾಗಿರ್ಬೋದು, ಜರ್ಮನರಾಗಿರ್ಬೋದು, ಸೊ ಅವರೆಲ್ಲ ವಿದ್ವಾಂಸರು ಏನು ಮಾಡಿದ್ರು ಅಂತ ನಮ್ಮ ಸಂಸ್ಕೃತ ಅಧ್ಯಯನವನ್ನು ಏನು ಮಾಡಿದ್ರು, ಮುಂದುವರಿಸ್ತಾ ಹೋದರು. ಜೊತೆಗೆ ನಮ್ಮ 50 ಉಪನಿಷತ್ತುಗಳನ್ನು ಮೇನಾಗಿ ಇಲ್ಲಿ 50 ಉಪನಿಷತ್ತುಗಳನ್ನು ಪರ್ಷಿಯನ್ನರು ಏನು ಮಾಡಿದ್ರು ಮತ್ತು ಫ್ರೆಂಚ್ ಭಾಷೆಗಳಿಗೆ ಏನು ಮಾಡಿದ್ರು ಅನುವಾದವನ್ನು ಮಾಡಿಕೊಂಡ್ರು. ಇಲ್ಲಿ ಮೇನಾಗಿ ಅಂದರೆ ಈ ಪಾರ್ಟಲ್ಲಿ ಮೇನಾಗಿ ಬರೋದು ಯಾವುದಪ್ಪ ಅಂತಂದ್ರೆ ಮೇನಾಗಿ ಸೊ ಯಾರು ವಿಲಿಯಂ ಜೋನ್ಸ್ ಜೂನಿಯರ್ ಅಂತ ಬರ್ತಾನೆ. ಸೊ ಅವನೊಬ್ಬ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಆಗಿರ್ತಾನೆ. ಸೊ ಏನು ಮಾಡ್ತಾನೆ, ಭಗವದ್ಗೀತೆನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ಜೊತೆಗೆ ಶಕುಂತಲ ಅಂತ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಜೊತೆಗೆ ಫ್ರೆಂಚರು ಮತ್ತು ಜರ್ಮನರು ಏನು ಮಾಡ್ತಾರೆ ಅಂತಂದರೆ ನಮ್ಮ ಸಂಸ್ಕೃತವನ್ನು ಅಧ್ಯಯನ ಮಾಡಿದ್ರ ಜೊತೆಗೆ ಈ ಕಾಲದಲ್ಲಿ 50 ಉಪನಿಷತ್ತುಗಳನ್ನು ಏನು ಮಾಡ್ತಾರೆ, ಪರ್ಷಿಯಾ ಮತ್ತು ಫ್ರೆಂಚ್ ಭಾಷೆಗಳಿಗೆ ಏನು ಮಾಡ್ತಾರೆ, ಕನ್ವರ್ಟ್ ಮಾಡ್ತಾರೆ. ಸೊ ಇನ್ನು ನಮ್ಮ ಭಾರತ ದೇಶದ ಒಂದು ಭೂಪಟ ಚಿತ್ರ ಅಂತಲೇ ಹೇಳಿ. ಸೊ ಭಾರತ ಮೊದಲಿಗೆ ಯಾವುದಿತ್ತು, ಬಟ್ ಅವಾಗಿನ ಭಾರತ ಇವಾಗಂತೂ ಬೇರೆ ಥರನೇ ಇದೆ. ಸೊ ಇನ್ನು ಬಾ ಎಂದರೆ ಬೆಳಕು, ಜ್ಞಾನವೆಂಬ ಬೆಳಕಿನಲ್ಲಿ ರಥ ಅಂದರೆ ಆಸಕ್ತಿರಾಗಿರುವ ಭೂಮಿ ಅಂದರೆ ದೇಶ ಭಾರತ. ಈ ಪರಂಪರೆ ಇರುವ ನಾವು ಭಾರತೀಯರಂತಲೇ ಹೇಳ್ಬೋದು. ಇನ್ನು ಭಾರತ ದೇಶದಲ್ಲಿ ಏನಾಗಿದೆ ಅಂದರೆ ಹಲವು ಚೇಂಜಸ್ಗಳಂತ ಆಗಿದಾವೆ. ಅಂದರೆ ಮೊದಲಿರೋಂಥ ನೇಮ್ ಇವಾಗಿಲ್ಲ, ಅಂದರೆ ಕೆಲವೊಂದಿಷ್ಟು ನೇಮ್ ಏನಾಗಿದಾವೆ, ಚೇಂಜ್ ಆಗಿದಾವೆ. ಅಂತಹ ಯಾವುದಪ್ಪ ಅಂತಂದ್ರೆ ನಿಮ್ಗೆ ಗೊತ್ತು ಕಳಿಂಗ ಯುದ್ಧ, ಅಶೋಕನ ನಡೆಯುವಂಥ ಒಂದು ಯುದ್ಧ. ಸೊ ಆ ಕಳಿಂಗ ಇವಾಗಿನ ಒರಿಸ್ಸಾ ಅಂತ ಹೇಳ್ಬೋದು. ಚೇರ್ ಈಸ್ ನಥಿಂಗ್ ಬಟ್ ಕೇರಳ. ಇಂದ್ರಪ್ರಸ್ಥ ನಮ್ಮ ದೆಹಲಿ ಹಾರ್ಟ್, ನಮ್ಮ ದೇಶದ ಹಾರ್ಟ್ ಅಂತಲೇ ಹೇಳ್ಬೋದು. ಇನ್ನು ಪ್ರಯಾಗ ಸೊ ಇವಾಗಿನ ಅಲಹಾಬಾದ್. ಇನ್ನೂ ಕೆಲವು ಏನಾಗಿದ್ದವು ಬದಲಾವಣೆ ಆಗಿಲ್ಲ. ಸೊ ಇಂದಿಯೂ ಕೂಡ ಅದೇ ರೀತಿ ಆಗಿದ್ದವು. ಯಾವಪ್ಪ ಅಂದರೆ ಕಾಶ್ಮೀರ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಕೈಲಾಸ ಅಂತ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾ ಸ್ಥಳಗಳಿಂದ ನಾಮಗಳನ್ನು ಬದಲಾವಣೆ ಮಾಡಿಲ್ಲ. ಇನ್ನೂ ಕೆಲವೊಂದಿಷ್ಟು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮದ್ರಾಸ್ ಅಂದರೆ ಇವಾಗಿನ ಚೆನ್ನೈ ಆಗಿರ್ಬೋದು, ಪ್ರಯಾಗ ಅಂದರೆ ಅಲಹಾಬಾದ್ ಆಗಿರ್ಬೋದು, ಬರೋಡಾ ಅಂತ ಅಂದರೆ ವಡೋದರ ಆಗಿರ್ಬೋದು, ಮುಂಬೈ ಅಂದರೆ ಮುಂಬೈ ಇವಾಗಿನ ಮುಂಬೈ. ಸೊ ಈ ರೀತಿಯಾಗಿ ಏನಾಗಿದೆ ಅಂತಂದರೆ ಆವಾಗಿನ ಹೆಸರಿಗೂ ಇವಾಗಿನ ಹೆಸರಿಗೂ ಅಂತ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಇನ್ನು ನಾವಿವಾಗ ಏನು ನೋಡಿದ್ವಿ, ಯುರೋಪಿಯನ್ನರು ಯಾವ ಥರ ನಮ್ಮ ದೇಶದ ಮೇಲೆ ಏನು ಮಾಡಿದ್ರು ಆಡಳಿತವನ್ನು ಮಾಡಿದರು, ಅಥವಾ ನಮ್ಮ ದೇಶದ ಸಂಸ್ಕೃತಿನ ಬೇರೆದವ್ರಿಗೆ ಯಾವ ಥರ ಪರಿಚಯ ಮಾಡಿಕೊಟ್ರು ಅಂತ ನೋಡಿದ್ವಿ. ಇನ್ನು ಗಣಿತದಲ್ಲಿ ನಮ್ಮ ಪಾತ್ರ ಏನು? ಸೊ ನಮ್ಮ ಭಾರತೀಯರ ಪಾತ್ರ ಗಣಿತದಲ್ಲಿ ಶೂನ್ಯದಿಂದ ಪ್ರಾರಂಭವಾಗ್ತೈತಿ ಅಂತ. ಸೊ ಏನಿದು ಶೂನ್ಯ ಅಂತ ಹೇಳ್ತೀರಾ, ಸೊನ್ನೆನ ಅಂತ ಅಲ್ಲ. ಸೊ ಸೊನ್ನೆನೇ ಕಂಡುಹಿಡ್ದಾರೆ ನಾವು, ಸೊನ್ನೆ ಇಲ್ದೇ ಗಣಿತ ಇಲ್ಲ. ಸೊ ಗಣಿತದಲ್ಲಿ ಸೊನ್ನೆಯನ್ನು ಕಂಡುಹಿಡಿದಂಥ ನಾವು ಭಾರತೀಯರು. ಸೊ ಭಾರತೀಯರು ಗಣಿತಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು ಇದು. ಹಾಗೆಯೇ ನಮ್ಮ ಗಣಿತ ಕ್ಷೇತ್ರದಲ್ಲಿ ಭಾರತೀಯರ ಪಾತ್ರ ಬಹು ದೊಡ್ಡದಾಗಿದೆ. ಸೊ ಅಶೋಕನ ಒಂದು ಕಾಲದಲ್ಲೂ ಕೂಡ ನಾವೇನು ಮಾಡ್ಬೋದು ಅಂತಂದರೆ ಅಂಕೆಗಳನ್ನು ಕೂಡ ಏನು ಮಾಡಿದ್ರು ಬಳಸಲಾಗಿದೆ. ಜೊತೆ 2023 100 ವರ್ಷಗಳಷ್ಟು ಹಿಂದಿನವು ಅಂತಲೇ ಹೇಳ್ಬೋದು. ಮತ್ತು ಸೊ 1000 ವರ್ಷಗಳ ಮೇಲೂ ಕೂಡ ಏನಾಗುತ್ತೆ ಅಂದರೆ ಯುರೋಪಿಯನ್ನರ ಅಂಕೆಗಳ ಬಳಕೆ ಕೂಡ ಬಂದಿರಲಿಲ್ಲ ಅಂತಲೇ ಹೇಳ್ಬೋದು. ಅಂಕೆಗಳಾಗಿರ್ಬೋದು, ದಶಮಾಂಶ ಆಗಿರ್ಬೋದು, ಭಿನ್ನ ರಾಶಿ ಆಗಿರ್ಬೋದು, ಬೀಜ ಗಣಿತ ಆಗಿರ್ಬೋದು, ಇವೆಲ್ಲ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದಂತಹ ಏನು ಅಂತಂದರೆ ಒಂದು ಬಹು ದೊಡ್ಡ ಕೊಡುಗೆಯನ್ನಾಗಿರ್ಬೋದು. ಇನ್ನು ನಮ್ಮ ಭಾರತೀಯರು ಕ್ಷಣ ಅಥವಾ ಸೊನ್ನೆಯನ್ನು ಮೊದಲ ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಂತಲೇ ಹೇಳ್ಬೋದು. ಇನ್ನು ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ನಮ್ಮ ಭಾರತೀಯ ವಿಜ್ಞಾನಿಯಾದಂಥ ಆರ್ಯಭಟ ತೋರಿಸಿಕೊಟ್ಟ. ಬಟ್ ಆಧುನಿಕ ವಿಜ್ಞಾನದಲ್ಲಿನ ವಾದವನ್ನು ಎತ್ತಿ ಹಿಡಿದು ಕೀರ್ತಿ ಸಲ್ಲುವುದು ಕೋಪರ್ನಿಕಸ್ ಎಂಬ ಆತನ ಏನು ಮಾಡಿದ ಅಂತಂದ್ರೆ, ಸೊ ಇದರ ಅಧ್ಯಯನದೊಂದಿಗೆ ಆತ ಏನು ಮಾಡಿದ, ಸೊ ತನ್ನ ವಾದವನ್ನು ಪ್ರತಿಪಾದಿಸಿ ಯಾವ ಥರ ಅಂತ ಹೇಳಿ ಕೋಪರ್ನಿಕಸ್ ಏನು ಮಾಡಿದ, ಅದನ್ನ ಪ್ರೂವ್ ಕೂಡ ಮಾಡಿದ. ಬಟ್ ಆದರೆ ಮೊದಲಿಗೆ ಭೂಮಿ ದುಂಡಾಗಿದೆ ಮತ್ತು ಸೂರ್ಯನ ಸುತ್ತ ಭೂಮಿ ತಿರುಗುತ್ತೆ ಅಂತ ಹೇಳಿದ್ದು ಯಾರಪ್ಪ ಅಂದರೆ ನಮ್ಮ ಭಾರತೀಯ ಆರ್ಯಭಟ ಅಂತಲೇ ಹೇಳ್ಬೋದು. ಇನ್ನು ಸೊ ಭಾರತೀಯರು ಏನು ಮಾಡಿದ್ರು ಅಂತಂದರೆ ವಾಸ್ಕೋಡಿಗಾಮ ಅಂತ ನಿಮಗೆ ಎಲ್ರಿಗೂ ಗೊತ್ತು. ಸೊ ಅಲ್ಲಿ ಅಥವಾ ನಕಾಶೆಯನ್ನು ಬಳಸಿಯೇ 15ನೇ ಶತಮಾನದ ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗಾಮ ಭಾರತ ಪಶ್ಚಿಮ ತೀರಕ್ಕೆ ಬಂದ. ಸೊ ಆದರೆ ನಮ್ಮ ಭಾರತೀಯರು ಮುಂಚೆನೇ ಏನು ಮಾಡಿದರು ಅಂತಂತಂದರೆ ನಾವಿಕರಿಗೆ ರೇಖಾಂಶ ನಕ್ಷೆನ ಉಜ್ಜಯಿನಿಯು ಸಿದ್ಧಗೊಳಿಸಿದರು ಅಂತಲೇ ಹೇಳ್ಬೋದು. ಸೊ ಇದು ಭಾರತೀಯರಿಗೆ ಒಂದು ಕೀರ್ತಿ ಸಲ್ಲುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಕೆಲವು ಕೊಡುಗೆಗಳು ಅಂತ ನಾವು ಹೇಳೋದಾದರೆ ಇವಾಗ ಪೈಥಾಗೋರಸ್ ಪ್ರಮೇಯ ಅಂತ ನಿಮ್ಗೆ ಗೊತ್ತು. ಸೊ ನಾವೆಲ್ಲ 10th ಕಲ್ತಿರ್ತೀವಿ. ಆ ಪ್ರಮೇಯ ಬಂದುಬಿಟ್ಟು ಹೇಳಿರೋದು ಯಾವುದು ಅಂತಂದರೆ ನಮ್ಮ ಭಾರತೀಯ ವಿಜ್ಞಾನಿ ಬೋಧಾಯನ ಅಂತ. ಸೊ ಆದರೆ ಪ್ರಚಲಿತ ಬಂದಿರೋದು ಯಾರ್ದು ಅಂತಂದರೆ ಪೈಥಾಗೋರಸ್ ಅಂತ. ಇನ್ನು ವಸ್ತುವಿನ ಅವಿಭಾಜ್ಯ
ವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಏನು ಮಾಡಿದ ಅಂತಂದರೆ ಪ್ರತಿಪಾದನೆ ಮಾಡಿದ. 27ನೇ ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದವನು ಯಾರು ಅಂತಂದರೆ ಕಣಾದ್. ಸೊ ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಾಠವು ಕಣಾದನ ಸ್ಮರಣೆಯಿಂದನೇ ಪ್ರಾರಂಭವಾಗ್ತಿದೆ. ಒಬ್ಬ ವಿಜ್ಞಾನಿ ಏನು ಮಾಡಿದ, ಬೋಧನೆಯನ್ನು ಮಾಡಿದ ಅಂತ. ಸೊ ಬೋಧಾಯನ ಅಂತ ಹೇಳ್ಬೋದು. ಇನ್ನು ನಮ್ಮ ಒಂದು ವಸ್ತುವಿನ ಅವಿಭಾಜ್ಯದ ಕಣವಾದವನ್ನು ಮಾಡಿದವರು ಯಾರಂದ್ರೆ ಕಣಾದ್ ಎಂಬ ಭಾರತೀಯ ವಿಜ್ಞಾನಿ ಅಂತಲೇ ಹೇಳ್ಬೋದು. ಸೊ ಈ ಥರ ಪ್ರಶ್ನೆಗಳು ಕೂಡ ಬರಬಹುದು ಅಂತಲೇ ಒಂದು ಊಹೆ ಕೂಡ ಇದೆ. ಇನ್ನು ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸ್ತಿದ್ರು, ಹೌದಲ್ವಾ? ಸೊ ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರ ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿದೆ. ಸೊ ನಾವು ಬೇರೆ ಬೇರೆ ವಿಷಯಗಳಲ್ಲಿ ಅಷ್ಟೇ ಅಲ್ಲದೆ ನೌಕಾ ನಿರ್ಮಾಣದಲ್ಲಿ ಕೂಡ ನಮ್ಮ ಭಾರತೀಯ ವಿಜ್ಞಾನಿಗಳು ಪ್ರಥಮ ಸ್ಥಾನದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಗುಜರಾತಿನ ಸೂರತಲ್ಲಿ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿದೆ. ಇನ್ನು ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿಸಿದರು. ಸೊ ನಮ್ಮ ಭಾರತೀಯರು ಏನು ಮಾಡಿದ್ರು ಅಂದರೆ ಮುಂಗಾರು ಮಾರುತಗಳ ಗುರುತಿಸಿದ ಮೇಲೇ ಏನಾಯಿತು ಅಂತಂದರೆ ಪ್ರಪಂಚದಲ್ಲಿ ನೌಕಾಯಾನ ಅನ್ನೋದು ವೇಗ ಹೆಚ್ಚಿಸಿತು ಅಂತಲೇ ಹೇಳ್ಬೋದು. ಇನ್ನು ವೈಮಾನಿಕ ಶಾಸ್ತ್ರ ಆಗಿರ್ಬೋದು, ಯೋಗಶಾಸ್ತ್ರ ಆಗಿರ್ಬೋದು, ಸಂಸ್ಕೃತದಲ್ಲಿ ಆಗಿರ್ಬೋದು, ಸೊ ಪ್ರತಿಯೊಂದರಲ್ಲಿ ನಮ್ಮ ಭಾರತೀಯರ ಒಂದು ಕೊಡುಗೆ ಅಂತಂದರೆ ತುಂಬಾ ಇದೆ. ಇನ್ನು ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಯಾವ ಥರ ಪ್ರಭಾವನ ಬೀರೈತಿ ಅನ್ನೋದು ಸೊ ನೆಕ್ಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮೇಯ್ನಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ ನಮ್ಮ ಭಾರತದ ಒಂದು ಕೆಲವೊಂದಿಷ್ಟು ಧರ್ಮ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಬೇರೆ ದೇಶದವ್ರು ಏನು ಮಾಡಿದ್ದಾರೆ ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಇವಾಗ ಉದಾಹರಣೆ ಹೇಳೋದು ಬೌದ್ಧಿಸಮ್ ಅಂತ ಹೇಳ್ಬೋದು. ಸೊ ಬೌದ್ಧಿಸಮಲ್ಲಿ ಏನಾಗೈತಿ, ನಮ್ಮ ಬೌದ್ಧ ಮತ ನಮ್ಮ ಗಡಿಯನ್ನು ಆಚೆ ದಾಟಿ ಅಫ್ಘಾನಿಸ್ತಾನ್, ಟಿಬೇಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು. ಸೊ ಅಷ್ಟೇ ಅಲ್ಲದೆ ಶ್ರೀಲಂಕಾ ಆಗಿರ್ಬೋದು, ಲಂಕೆಯಲ್ಲಿ ಬೌದ್ಧ ಮತವನ್ನು ಸ್ವೀಕರಿಸಿದರು. ಜೊತೆಗೆ ಜಗತ್ತಿನ ಅತಿ ಎತ್ತರವಾದ ಬುದ್ಧನ ಮೂರ್ತಿ ಎಲ್ಲಪ್ಪ ಐತೆ ಅಂತಂದರೆ ಅಫ್ಘಾನಿಸ್ತಾನ ಅಂತಲೇ ಹೇಳ್ಬೋದು. ಅಲ್ಲಿ ಬಮಿಯಾನ್ ಅನ್ನೋ ಒಂದು ಸ್ಥಳದಲ್ಲಿ ಏನಾಗಿತ್ತು ಅಂದರೆ ನಮ್ಮ ಬುದ್ಧನ ಒಂದು ಅತಿ ದೊಡ್ಡ ಮೂರ್ತಿಯನ್ನು ನಾವು ಕಾಣ್ಬೋದು ಅಲ್ಲಿ ಅಫ್ಘಾನಿಸ್ತಾನದಲ್ಲಿ. ಅಷ್ಟೇ ಅಲ್ಲದೆ ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಲ್ಲಿ ಏನಾಗೈತೆ ಅಂತಂದರೆ ಪ್ರಚಲಿತವಾಗಿಬಿಟ್ಟೈತಿ ಅಂತಲೇ ಹೇಳ್ಬೋದು. ಜೊತೆಗೆ ಜಗತ್ತಿನ ಅತ್ಯಂತ ಶ್ರೇಷ್ಠ ವಾಸ್ತುಶಿಲ್ಪ ಅಥವಾ ಹಿಂದೂ ಭವ್ಯ ದೇವಾಲಯ ಇರೋದು ಎಲ್ಲಿಯಪ್ಪ ಅಂತಂದರೆ ಕಾಂಬೋಡಿಯಾದ ಅಗೋರ್ವಾಟಲ್ಲಿ ನಾವು ಕಾಣ್ತೇವೆ. ಜೊತೆಗೆ ಜಾವಾದ ಬೋರ್ಬೋಡಾರ್ ಎಂಬಲ್ಲಿ ಜಗತ್ಪ್ರಸಿದ್ಧವಾದ ಬೌದ್ಧ ದೇವಾಲಯನ ಕೇಳ್ತಾರೆ. ನಾನೇನು ಓದ್ತಾ ಇದ್ದೀನಿ, ಏನಪ್ಪ ಕ್ವಶನ್ಸ್ ಕೇಳ್ತಾರೆ ಇಲ್ಲಿ ಅಂತ ಅನ್ನೋದಾದರೆ, ಸೊ ಮೇನಾಗಿ ನಮ್ಮ ಭಾರತದ ಭವ್ಯ ಹಿಂದೂ ದೇವಾಲಯ ಅಥವಾ ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದಾದಂತಹ ದೇವಾಲಯ ಎಲ್ಲಿದೆ ಅಂತಲೂ ಕೂಡ ಕೇಳ್ಬೋದು. ಅಂದರೆ ಕಾಂಬೋಡಿಯಾದ ಅಂಗೋರ್ವಾಟಲ್ಲಿ ಇದೆ. ಇನ್ನು ಬೌದ್ಧ ಅಂದರೆ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯವು ಎಲ್ಲಿದೆ ಅಂತಲೂ ಕೇಳ್ಬೋದು. ಎಲ್ಲಪ್ಪ ಅಂತಂದರೆ ಜಾವಾದ್ ಬೋರಬೋದರ್ ಅಂತ ಅಲ್ಲಿದೆ. ಸೊ ಅದು ನೋಡು ಬೌದ್ಧ ಜಾವಾದ್ ಬೋರಬೋಡೂರು ಅಂತಲ್ಲಿದೆ. ಸೊ ಅದನ್ನ ಟ್ರಿಕ್ಕಾಗಿ ನೆನ್ಪು ಕೂಡ ಇಟ್ಕೋಬೋದು. ಇನ್ನು ಇವೆರಡು ವಿಶ್ವ ಪರಂಪರೆಗೆ ಸೇರಿದ ತಾಣಗಳಾಗಿವೆ. ಯಾವ್ಯಾವ ಅಂತಂದರೆ ಒಂದು ಬಂದ್ಬಿಟ್ಟು ಕಾಂಬೋಡಿಯಾದ ಅಗೋರ್ವಾಟ್, ಜೊತೆಗೆ ಸೆಕೆಂಡ್ ಒಂದು ಬಂದ್ಬಿಟ್ಟು ಜಾವಾದ ಬೋರ್ಬೋಡರ್. ಸೊ ಇದನ್ನು ಕೂಡ ಕೇಳ್ಬೋದು. ನಮ್ಮ ವಿಶ್ವ ಪರಂಪರೆಯನ್ನು ಪ್ರತಿಬಿಂಬಿಸುವಂಥ ಎರಡು ಉದಾಹರಣೆಗಳು ಈ ಕೆಳಗಿನಂತಿವೆ ಅಂತ ಕೊಟ್ಬಿಟ್ಟು ಬೇರೆ ಬೇರೆ ಉದಾಹರಣೆಗಳನ್ನೆಲ್ಲ ಕೊಟ್ಬಿಟ್ಟು ಸೊ ಅದರಲ್ಲಿ ಕಾಂಬೋಡಿಯಾದ ಅಂಗೋರ್ವಾಟ್ ಮತ್ತು ಜಾವಾದ ಬೋರ್ಬೋಡರ್ ಅಂತಲೂ ಕೂಡ ಕೊಡ್ಬೋದು. ಸೊ ಈ ಥರ ಕ್ವಶನ್ಸ್ ಕೂಡ ತೆಗೆಯುವಂಥ ಚಾನ್ಸಸ್ಗಳು ತುಂಬಾ ಇದೆ. ಇನ್ನು ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯೇ ಜನಜೀವನವನ್ನು ಬೆಳಗಿತು. ಅಲ್ಲಿನ ಹಲವು ದೇಶಗಳಲ್ಲಿ ಸಂಸ್ಕೃತ ಆಡಳಿತ ಭಾಷೆ ಆಯಿತು. ಸೊ ನೋಡು, ಸುಮಾರು 9 ಶತಮಾನಗಳ ಕಾಲ ಏನಾಗಿತ್ತು ಅಂತಂದರೆ ನಮ್ಮ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿ ಅನ್ನೋದು ಆಗ್ನೇಯದಲ್ಲಿ ಹರಡ್ಬಿಟ್ಟಿತ್ತು. ಸೊ ಅದರ ಜೊತೆಗೆ ಅವರ ಆಡಳಿತ ಭಾಷೆ ಕೂಡ ನಮ್ಮ ಸಂಸ್ಕೃತನೇ ಆಗಿತ್ತು. ನೃತ್ಯಗಳಲ್ಲಿ, ಹಾಡುಗಳಲ್ಲಿ ರಾಮಾಯಣ, ಮಹಾಭಾರತ ಕಥೆಗಳು ಇಂದಿಗೂ ಅಲ್ಲಿ ಜೀವಂತವಾಗಿವೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ನಾನು ಅನ್ಕೊಂಡಾಗ ಅಷ್ಟು ಇಂಪಾರ್ಟೆನ್ಸ್ ಏನು ಇಲ್ಲ. ಸೊ ಬಟ್ ಆದರೂ ಸ್ವಲ್ಪ ನೋಡೋಣ. ಏನಪ್ಪ ಅಂತಂದರೆ ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು. ಸೊ ಯಾವ ಥರ ನಾವು ಇದು ಮಾಡಬೇಕು ಅಂದರೆ ಯಾವ ಮೌಲ್ಯಗಳು ನಮಗೆ ನಮ್ಮ ಸಂಸ್ಕೃತಿ ನಮಗೆ ಹೇಳ್ಕೊಟ್ಟೈತಿ ಅಂತ ಹೇಳಿದೆ. ಆಚಾರ್ಯ ದೇವೋ ಭವ ಅಂತ. ಸೊ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆಗೆ ಒಂದು ಮಹತ್ವವಾದ ಸ್ಥಾನವಿತ್ತು. 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳಿಗೆ ನೀಡುತ್ತಿದ್ದ ಒಂದು ಮೌಲ್ಯ ಎಲ್ಲ ಕಾಲಕ್ಕೂ ಅನ್ವಯವಾಗುತ್ತದೆ. ಸತ್ಯವನ್ನು ಹೇಳಬೇಕು, ಧರ್ಮವನ್ನು ಪಾಲಿಸಬೇಕು, ಇದುವರೆಗೂ ಕಲ್ತಿದ್ದರಿಂದಲೇ ತೃಪ್ತನಾಗಬೇಡ. ಸೊ ಗರ್ವ ಪಡಬೇಡ. ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳ ದೇವರಂತೆ ಭಾವಿಸು.
ಸೊ ಇದೆಲ್ಲ ನಮ್ಮ ದೇಶದ ಮೂಲ ಮೌಲ್ಯಗಳು ಅಂತಲೇ ಹೇಳ್ಬೋದು. ಸೊ ಈ ಥರನೂ ಕ್ವಶನ್ಸ್ ಬರಬಹುದು, ಹೇಳೋ ಕೂಡ ಆಗಲ್ಲ. ಸೊ ನಮ್ಮ ದೇಶದ ಮೂಲ ಮೌಲ್ಯ ಯಾವುದು ಅಂತಲೇ ಕೇಳ್ಬೋದು. ಏನಪ್ಪ ಅಂದರೆ ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸುವುದು ಕೂಡ ಒಂದು ಭಾರತೀಯ ಮೌಲ್ಯ ಅಂತಲೇ ಹೇಳ್ಬೋದು. ಅಹಿಂಸೆ ಅಂದರೆ ಜಗತ್ತಿನ ಅಹಿಂಸೆ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರು ಅಂತಲೇ ಹೇಳ್ಬೋದು. ಆದರೆ ಪೌರುಷ ಶಕ್ತಿಯನ್ನು ಭಾರತೀಯರು ಎಂದಿಗೂ ಕಡೆ ಕಾಣಿಸೋದಿಲ್ಲ. ಸೊ ನಾವಾಗಲೇ ಶತ್ರುತ್ವವನ್ನು ಯಾವತ್ತೂ ಬೆಳೆಸೋಕೆ ಹೋಗಲ್ಲ ನಮ್ಮ ಭಾರತೀಯರು. ಬಟ್ ನಮ್ಮ ಮೇಲೆ ಶತ್ರುತ್ವವನ್ನು ಬಳಸಿದವರಿಗೆ ಮಾತ್ರ ನಾವೇನು ಮಾಡ್ತೀವಿ ಅಂತಂದರೆ ಸೊ ನಮ್ಮ ಪೌರುಷತ್ವವನ್ನು ತೋರಿಸದೇ ಬಿಡೋದಿಲ್ಲ ಅನ್ನೋದು ಕೂಡ ಒಂದು ಸತ್ಯವಾದ ಮಾತು ಅಂತಲೇ ಹೇಳ್ಬೋದು. ಸೊ ಇನ್ನು ಎಲ್ಲ ಜನರು ಸುಖಗಳಾಗಲಿ ಅಥವಾ ಸರ್ವೇ ಜನಂ ಸುಖಿನೋ ಭವಂತು. ಸೊ ಇಡೀ ಜಗತ್ತು ಎನ್ನು ಒಂದು ಕುಟುಂಬ ಥರ, ಅಂದರೆ ವಸುದೈವ ಕುಟುಂಬಕಂ ಅಂತ ನಾವು ಅಂತೀವಲ್ಲ, ಅಂದರೆ ಎಲ್ಲ ಜಗತ್ತಿನ ಎಲ್ಲ ವಾಸಿಗಳು ಆಗಿರ್ಬೋದು, ಸೊ ಎಲ್ಲರೂ ಒಂದೇ ಕುಟುಂಬದವರು ಅನ್ನೋ ಒಂದು ಭಾವನೆಯನ್ನು ಬೆಳೆಸಬೇಕು ಅನ್ನೋದು ನಮ್ಮ ದೇಶದ ಒಂದು ಮೌಲ್ಯ ಅಂತಲೇ ಹೇಳ್ಬೋದು. ಸರ್ವ ಧರ್ಮ ಸಮಾನತೆ. ಸೊ ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವಂತರ ಮೇನಾಗಿ ಎಲ್ಲ ಧರ್ಮವೂ ಒಂದೇ. ಸೊ ಇಲ್ಲಿ ಯಾವುದೇ ಜಾತಿ, ಭೇದ, ಲಿಂಗ ತಾರತಮ್ಯಗಳು ಇಲ್ಲದೆ ಭಾರತವು ನಾವೆಲ್ಲರೂ ಒಂದೇ ಭ್ರಾತೃತ್ವದಿಂದ ಬೆಳೆಸಬೇಕು ಅನ್ನೋದು ಸೊ ನಮ್ಮ ಭಾರತದ ಮೂಲ ಮೌಲ್ಯವಾಗಿದೆ. ಸೊ ಇಲ್ಲಿ ಮೇನಾಗಿ ನನ್ನ ಪ್ರಕಾರ ಬರುವಂತಹದ್ದು ಮೇನಾಗಿ ಭಾರತ ಖಂಡ, ಹಿಂದೂಸ್ತಾನ್, ಇಂಡಿಯಾ ಮತ್ತು ಜಂಬೂ ದ್ವೀಪ ಅಂತ ಯಾಕೆ ನಮ್ಮ ಭಾರತ ದೇಶವನ್ನು ಕರೆದ್ರು, ಜೊತೆಗೆ ಯಾರ ಕಾಲದಲ್ಲಿ ಯಾವ ರೀತಿಯಾಗಿ ನಮ್ಮ ಭಾರತಕ್ಕೆ ಕರಿತಾ ಇದ್ರು ಅನ್ನೋದು ಕೂಡ. ಇನ್ನು ಮೇನಾಗಿ ವಿಲಿಯಂ ಜೋನ್ಸ್ ಜೂನಿಯರ್ ಅಂತ ಬರ್ತಾನೆ. ಸೊ ಅವನು ಅದ್ರ ಬಗ್ಗೆ ಕೇಳ್ಬೋದು. ಇಲ್ಲಾಂದರೆ ಸಂಸ್ಕೃತದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆದ ಮೊದಲ ಕೃತಿ ಯಾವುದು ಅಂತಂದರೆ ಸೊ ನಮ್ಮ ಭಗವದ್ಗೀತೆ ಅಂತಲೇ ಹೇಳ್ಬೋದು. ಸೊ ಈ ಥರ ಕ್ವಶನ್ಸ್ನ ಇಲ್ಲಿ ಕೇಳೋಂಥ ಸಾಧ್ಯತೆಗಳು ಹೆಚ್ಚು. ಚೆನ್ನೈನ ಮೊದಲ ಹೆಸರು ಯಾವುದು? ಸೊ ಮದ್ರಾಸ್. ಈ ಥರ ಕ್ವಶನ್ಸ್ ಕೂಡ ಕೇಳೋ ಚಾನ್ಸಸ್ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇನ್ನು ಗಣಿತ ಕ್ಷೇತ್ರಕ್ಕೆ ಬಂದರೆ ಸೊನ್ನೆನ ಕಂಡು ಹಿಡಿದವರು ಯಾರು? ಸೊ ಈ ಥರ ಪೈಥಾಗೋರಸ್ನ ಮೊದಲು ಯಾರು ಪ್ರತಿಪಾದಿಸಿದರು? ಬೋಧಾಯನ. ಸೊ ಈ ಥರ ಕ್ವಶನ್ಸ್ ನಾನು ಸ್ವಲ್ಪ ಟ್ರಿಕ್ಕಿಯಾಗಿ ಓದ್ತಾ ಇರೋದು. ಸೊ ಮೇನಾಗಿ ಇಂಪಾರ್ಟೆಂಟ್ಸ್ ಇಲ್ಲಿ ಬರ್ತವೆ. ಆ್ಯಂಡ್ ಇಲ್ಲಿ ಮೇನಾಗಿ ಬರೋದು ಯಾವುದಂದ್ರೆ ಇದು ಕಾಂಬೋಡಿಯಾದ ಅಗೋರ್ವಾಟ್ ಜೊತೆಗೆ ಜಾವಾದ ಬೋರ್ಡೋರ್ ಅಂತ ಐತಲ್ವ. ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿಯಾಗಿ ಇಲ್ಲಿ ಇನ್ನು ಈ ಮೌಲ್ಯಗಳ ನೆನಪಿಡೋದು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊತೀನಿ. ಸೊ ನಾನಿವತ್ತು ಪೂರ್ತಿಯಾಗಿ ಈ ಲೆಸನ್ನ ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಈ ಲೆಸನಲ್ಲಿ ಡೌಟ್ ಇದ್ದರೆ ಸೊ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಏನಾದರೂ ಯಾವುದಾದ್ರೂ ಇನ್ಫಾರ್ಮೇಷನ್ಸ್ ಬೇಕಾಗಿದ್ದರೆ ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾನು ಕೂಡ ಒಂದು ಕಾಂಪಿಟೇಟಿವ್ಗೆ ಓದ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಯಾವ ಥರ ಓದ್ತೀನಿ ಸೊ ಅದೇ ರೀತಿ ನಿಮಗೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಆದ್ದರಿಂದ ನಾನು ಎಲ್ರಿಗೂ ಅರ್ಥ ಆಗಲಿ, ಎಲ್ರಿಗೂ ತಿಳಿಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಟೈಮ್ ಕೂಡ ನಂದು ವೇಸ್ಟ್ ಆಗುತ್ತೆ ವಿಡಿಯೋ ಮಾಡೋದ್ರಿಂದ, ಬಟ್ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋದು ಒಂದೇ ಅಷ್ಟೇ ನನ್ನ ಉದ್ದೇಶ. ಸೊ ಆದ್ದರಿಂದ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ. ನಾನು ಇನ್ನೂ ವಿಡಿಯೋ ಮಾಡೋಕ್ಕೆ ನನಗೆ ಒಂಥರ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.